ನಿಯಮಾವಳಿಯನ್ನು ಹಾಕಿದ್ದಾರೆ. ಆಮೇಲೆ ನನಗೆ ಇನ್ನೊಬ್ರು ಕೇಳಿದ್ರು, ಇವಾಗ ಡೋನರಿಂದ ನಾವು ತಗೊಂಡಾಗ ಹೌ ಶೂರ್ ಆರ್ ಯು ಆಫ್ ಇಟ್ ಅಂತ. ಅದರಲ್ಲಿ ಈಗ ದೇ ಹ್ಯಾವ್ ಕಮ್ ಅಪ್ ವಿತ್ ಪ್ರಾಪರ್ ನಿಯಮಾವಳಿಗಳನ್ನ ಕೊಟ್ಟಿದ್ದಾರೆ, ಏನೇನು ಕ್ವಾಲಿಟಿಗಳಿರಬೇಕು ಒಂದು ಡೋನರಲ್ಲಿ ಅಂತ. ಸಿ ದೇರ್ ಕೆನ್ ಬಿ ಅ ಫೀಮೇಲ್ ಡೋನರ್ ಆ್ಯಸ್ ವೆಲ್ ಆಸ್ ಅ ಮೇಲ್ ಡೋನರ್, ಆಯಿತಾ, ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ದಿ ಪೇಷಂಟ್. ಸೊ ಹಾಗಿರುವಾಗ ಯಾವ ಡೋನರಲ್ಲಿ ಏನೇನಿರಬೇಕು, ಯಾವ ವಯೋಮಿತಿಯಲ್ಲಿರಬೇಕು ಆ ಡೋನರು, ಮತ್ತು ಅವ್ರಿಗೆ ಬೇಕಾಗಿರುವಂಥ ಹಿನ್ನೆಲೆಗಳೇನು, ಅದನ್ನೆಲ್ಲ ಇವಾಗ ನಿಯಮಾವಳಿಗಳನ್ನ ಹಾಕೊಡ್ತಿದ್ದಾರೆ. ಅವರ ಹ್ಯಾಬಿಟ್ಸ್ ಏನು, ವೆದರ್ ಹಿ ಇಸ್ ಆಲ್ಕೋಹಾಲಿಕ್, ನಾನ್ ಸ್ಮೋಕರ್, ವೆದರ್ ಎಲ್ಲವೂ ಕೂಡ ಇರುತ್ತೆ. ಇಟ್ ಹ್ಯಾಸ್ ಟು ಬಿ ಡಿಫೈನ್ಡ್. ಆಬ್ವಿಯಸ್ಲಿ ದೇ ವಿಲ್ ಡೂ ದ ಬ್ಲಡ್ ಟೆಸ್ಟ್ ಮಾಡಿದ್ರೆ ಹೆಂಗಂದ್ರೂ ಗೊತ್ತಾಗುತ್ತೆ ನಾರ್ಕೋಟಿಕ್ ಇದರಲ್ಲಿದ್ದಾರಾ ಇಲ್ವಾ ಅಂತ. ಅದ್ರ ಜೊತೆಯಲ್ಲಿ ಕ್ರಿಮಿನಲ್ ಅಫೆನ್ಸಸ್ ಏನಾದ್ರು ಇದೆಯಾ, ಇನ್ ವಾಟ್ ಪ್ರೊಫೆಷನ್ ಹಿ ಈಸ್ ಇನ್, academic qualification, it's given a lot more importance. ಆಮೇಲೆ ಏಜ್ ಗ್ರೂಪ್ ಆಫ್ ಕೋರ್ಸ್, ಆ್ಯಂಡ್ ಯುವರ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಆಮೇಲೆ ಈ ಥರ ಕ್ರಿಮಿನಲ್ ಅಫೆನ್ಸ್ ಯಾವುದಾದ್ರೂ ಏನಾದರೂ ಕಳ್ತನ ಮಾಡಿರೋದು, ಜೈಲಿಗೆ ಹೋಗಿರೋದು, ಈ ಥರದ ಬ್ಯಾಕ್ಗ್ರೌಂಡ್ ಇದೆಯೋ ಇಲ್ವಾ, ಇದನ್ನೆಲ್ಲ ನೋಡ್ತಾರೆ. ನನಗೆ ಅಷ್ಟು ಪೂರ್ತಿ ನಮಗೆ ಗೊತ್ತಿರಲ್ಲ ನಿಯಮಾವಳಿಗಳು ಏನು ಅಂತ, ಬಟ್ ಟು ಸಮ್ ಎಕ್ಸ್ಟೆಂಟ್ ಐ ನೋ ದೀಸ್ ಆರ್ ಥಿಂಗ್ಸ್ ವಾಟ್ ದೇ ವಿಲ್ ಲುಕ್ ಇನ್ ಟು. ಓಕೆ, ನಿಮಗೆ ಚಾಯ್ಸ್ ಇರುತ್ತಾ ವೆದರ್ ಟು ಸೆಲೆಕ್ಟ್ ದಿಸ್ ಆರ್ ದಟ್ ಡೋನರ್, ವೆದರ್ ಯು ಹ್ಯಾವ್ ದ ಚಾಯ್ಸ್, ಆ ಥರ ಇರುತ್ತಾ? I don't know whether they have the choice, but I did not even go for it. I straight away trusted. It's a doctor's call. Yes, I trusted completely. I had faith in her, and I said, okay, ನೀವು ಯಾರನ್ನು ಹೇಳ್ತೀರಾ ಅವರೇ ಅಂತ. ಬಟ್ ಪ್ರಿಫರೆನ್ಸ್ ಅಂದರೆ ಅದೇ, ನನ್ನ ಪ್ರಿಫರೆನ್ಸ್ ಇದ್ದಿದ್ದು ಸೌತ್ ಇಂಡಿಯನ್. ಆಬ್ವಿಯಸ್ಲಿ ಸೌತ್ ಇಂಡಿಯಾದಲ್ಲೇ ಇರೋದ್ರಿಂದ ಇಟ್ ವಿಲ್ ಬಿ ಲೋಕಲ್ ಇದ್ರದ್ದೇ ಇರುತ್ತೆ, ಡೋನರ್ ಇರ್ತಾರೆ. ಲೆಟ್ಸ್ ಸೇ ನಾನೇನಾದ್ರು ಡೆಲ್ಲಿಗೆ ಹೋಗಿ ಅಂತ ಅಂದ್ಕೊಂಡಿದ್ರೆ ಅವಾಗ ನನಗೆ ದೆನ್ ಇಟ್ ವುಡ್ ಬಿ ಅ ನಾರ್ತ್ ಇಂಡಿಯನ್ ಪ್ರಾಬ್ಲಿ, ಅಲ್ಲಿ ಯಾರು ಅವೈಲಬಿಲಿಟಿ ಇರುತ್ತೋ ಹಾಗೆ ಆಗೋಗುತ್ತೆ. ಬಟ್ ಅದೊಂದು ಪ್ರಿಫರೆನ್ಸ್ ಇತ್ತು ಬಿಕಾಸ್ ಆಫ್ ದಿ ಫುಡ್ ಹ್ಯಾಬಿಟ್, ಮತ್ತು ಸ್ವಲ್ಪ ಜೀನ್ ಸ್ಟ್ರಕ್ಚರ್ ಒಂದೇ ಇರುತ್ತೆ, DNA ಸ್ಟ್ರಕ್ಚರ್ ಎಲ್ಲ ಸೌತ್ ಇಂಡಿಯನ್ ಆದರೆ ಅಂತ. ದೀಸ್ ಥಿಂಗ್ಸ್ ಅಷ್ಟೇ ಬಿಟ್ಟು ನಾನು ಐ ಡಿಡ್ ನಾಟ್ ಆಸ್ಕ್ ಫಾರ್ ಎನಿಥಿಂಗ್. ಬಟ್ ಈ ಪ್ಯಾರಾಮೀಟರ್ಸ್ ಇವಾಗ ಇರೋದ್ರಿಂದ ಆ ಸ್ಪೆಕ್ಯುಲೇಷನ್ಸ್ನ ಸ್ವಲ್ಪ ಇವಾಗ ನಾವು ಆ ಹೆದರಿಕೆಯಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಈಗ IVF ಸೆಂಟರ್ಸ್ಗೆ. ಆಮೇಲೆ ಲಾಟ್ ಆಫ್ ಬಿಗ್ ಲೇಬಲ್ಸ್ ಹ್ಯಾವ್ ಕಮ್ ಇನ್ ಟು ಇಟ್, ಬ್ರ್ಯಾಂಡೆಡ್ ಹಾಸ್ಪಿಟಲ್, ಖಾಸಗಿ ಹಾಸ್ಪಿಟಲ್ಸೇ ಮಾತ್ರ ಇಲ್ಲ, ಆದರೆ ಬಿಗ್ ಪೀಪಲ್ ಆರ್ ಇನ್ ಟು ದಿಸ್. ಇವಾಗ ಈ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ, ಹಾಗಾಗಿ ಅವ್ರು ಅಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಾಗ, ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇರುವಾಗ ಐ ಆಮ್ ಶ್ಯೂರ್ ಅಷ್ಟು ಜವಾಬ್ದಾರಿ ಇದ್ದೇ ಇರುತ್ತೆ ಅವರಿಗೆ. ಆ್ಯಂಡ್ ಈಗ ಕಾನೂನು ಸಹ ನನಗೆ ಅದನ್ನು ಕೊಟ್ಟು, ಸಲಹೆಯನ್ನು ಕೊಟ್ಟು, ನನಗೆ ಕಾನೂನನ್ನು ಮಾಡಿ ನೀನು ಇದನ್ನು ಮಾಡ್ಕೊಳ್ಬಹುದು, ಮಾಡಿದ ನಂತರದಲ್ಲಿ ದೇ ಹ್ಯಾವ್ ಆಲ್ಸೋ ನಾವು ಈಗ ತಂದೆ ಹೆಸರು ಹಾಕೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಾಯಿತು. ಕರೆಕ್ಟ್ ಹೇಳಿದೆ, ಹೌದು. ಈವನ್ ಇನ್ ಪಾಸ್ಪೋರ್ಟ್ ಆಲ್ಸೋ ಒನ್ ನೇಮ್ ಇಸ್ ಇನಫ್, ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರೆ ದಟ್ ಇಸ್ ಇನಫ್. ಅದನ್ನೆಲ್ಲ ನನಗೆ ಕಾನೂನೇ ಮಾಡಿಕೊಟ್ಟಿದೆ. ಬಟ್ ಅಬ್ರಾಡ್ ಟ್ರಾವೆಲಿಂಗ್ ಸಮ್ ಕಂಟ್ರೀಸಲ್ಲಿ ಈಗ ನೋಡಿರೋ ಹಾಗೆ ಐ ಥಿಂಕ್ ಒಂದು ಕನ್ಸೆಂಟ್ ಲೆಟರ್ ಅನ್ನುವಂಥದ್ದು ಬೇಕು, ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ. ಓಕೆ, ಸೆಪರೇಟೆಡ್ ಕನ್ಸೆಂಟ್ ಬೇಕಾಗುತ್ತೆ. ಆ್ಯಂಡ್ ಸ್ಪೆಷಲಿ ಇಫ್ ಇಟ್ಸ್ ಚೈಲ್ಡ್ ಇಸ್ ಅ ಮೈನರ್, ಚೈಲ್ಡ್ ಮೈನರ್ ಇರುವಾಗ ಮಾತ್ರ ಯು ನೀಡ್ ಅ ಕನ್ಸೆಂಟ್. ಆವಾಗ ಕನ್ಸೆಂಟ್ ಲೆಟರ್ ಬೇಕಾಗುತ್ತೆ. ಆದರೆ 17 ವರ್ಷಕ್ಕೂ ಒಳಗಡೆ ಇದ್ದರೆ ಆ ಮಗು ಅದೇನಾದ್ರು ಟ್ರಾವೆಲ್ ಮಾಡಬೇಕು, ಅಮೆರಿಕಾಗೆ ಹೋಗಬೇಕು, ಲಂಡನ್ಗೆ ಹೋಗಬೇಕು, ಈಗ ತಾಯಿ ಕಸ್ಟಡಿಯಲ್ಲಿದ್ದರೆ ಆಗ ದೇ ನೀಡ್ ಅ ಕನ್ಸೆಂಟ್ ಲೆಟರ್, ದೋ ಬೋತ್ ದ ಪೇರೆಂಟ್ಸ್ ಆರ್ ಡೈವರ್ಸ್ಡ್. ಹೌದು. ಇನ್ IVF ಕೇಸಲ್ಲಿ ಐ ಥಿಂಕ್ ದೋಸ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ ಇನಫ್ ಅನ್ಸುತ್ತೆ. ಏನು ಡಾಕ್ಯುಮೆಂಟ್ಸ್? ಐ ಡೋಂಟ್ ಥಿಂಕ್ ಸೊ. ವೈ ವಿಲ್ ದೇ ಆಸ್ಕ್ ಫಾರ್ ಇಟ್? ಸಿ ಇಟ್ಸ್ ಆಲ್ರೆಡಿ ಅನ್ ಅನ್ಡಿಸ್ಕ್ಲೋಸ್ಡ್ ಡೋನರ್. ಕರೆಕ್ಟ್ ಆಫ್ ಕೋರ್ಸ್. ಹೌದು. I have no clue. Now where do I get the letter from? ಕರೆಕ್ಟ್. ಬಟ್ ಅಲ್ಲ, ಈ ಮಗು IVF ಇಂದ ಆಗಿದೆ ಅನ್ನುವಂಥದ್ದಕ್ಕೆ ಏನಾದರೂ ಬೇಕಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಆಮ್ ಅ ಸಿಂಗಲ್ ಪೇರೆಂಟ್. ನಾನು ಹೆಂಗೆ ಇವಾಗ ಪಾಸ್ಪೋರ್ಟ್ ಮಾಡ್ತೀನೋ ಅದೇ ಕಂಟಿನ್ಯೂ ಆಗುತ್ತೆ. ಬರೀ ಡೈವರ್ಸ್ ಕೇಸಲ್ಲಿ ಮಾತ್ರ ಏನಾಗುತ್ತಂದರೆ, ಇಫ್ ಲೆಟ್ಸ್ ಸೇ ಇವಾಗ ತಾಯಿ ಅವಳು ಬೇರೆ ಮದುವೆನೂ ಆಗಿರ್ತಾಳೆ, ಬಟ್ ದ ಮಗು ವಿಲ್ ಬಿ ಬಿಲಾಂಗಿಂಗ್ ಟು ಬಯೋಲಾಜಿಕಲ್ ಫಾದರ್ ಬೇರೆಯವ್ರು ಇರ್ತಾರೆ, ಅವರೊಟ್ಟಿಗೆ ಡೈವರ್ಸ್ ಆಗಿರುತ್ತೆ. ಆವಾಗ ಅವಳಿಗೆ ಅವ್ರ ಕನ್ಸೆಂಟ್ ಬೇಕಾಗ್ತಿರುತ್ತೆ, ಬಿಕಾಸ್ ಶಿ ಕುಡ್ ಬಿ ಟೇಕಿಂಗ್ ಮೇಂಟೆನೆನ್ಸ್ ಎಲ್ಲ ತೊಗೊಳ್ತಾ ಇರ್ತಾರಲ್ಲ, ಆ್ಯಂಡ್ ಹಿ ಹ್ಯಾಸ್ ಟು ಬಿ ಅವೇರ್ ಆಫ್ ಇಟ್ ಅಂತ. ಆ ಥರದ್ದೇನೇನೋ ಅಲ್ಲಿ ಕಾಂಪ್ಲಿಕೇಶನ್ಸ್ ಇದೆ. ಬಟ್ ಇದರಲ್ಲಿ ಐ ಹ್ಯಾವ್ ನೋ ಕ್ಲೂ ಇಟ್ಸ್ ಅನ್ಡಿಸ್ಕ್ಲೋಸ್ಡ್ ಡೋನರ್. ಬಟ್ ಈಗ ಅನ್ಡಿಸ್ಕ್ಲೋಸ್ ಇರಬೇಕು ಅಂತ ಇಲ್ಲ, ಇದು ನಾನು ಐ ಹ್ಯಾವ್ ಆಪ್ಟೆಡ್ ಫಾರ್ ಇಟ್. ಓಕೆ.
ಈಗ ಅನ್ಡಿಸ್ಕ್ಲೋಸೇ ಇರ್ಬೇಕಂತೇನಿಲ್ಲ, ನಾವು ಹೇಳಿದ್ರೆ They can select their partner also, no? ನೋ ನಾಟ್ ಯು ಕ್ಯಾನ್ ಸೆಲೆಕ್ಟ್, ಬಟ್ ಯು ಕ್ಯಾನ್ ನೋ ದಿ ಡೋನರ್. ಡಿಸ್ಕ್ಲೋಸ್ ಮಾಡಬಹುದು ಅವರ ಐಡೆಂಟಿಟಿಯನ್ನು. But they cannot claim. So nobody can come and claim ಅಷ್ಟೇ. Yeah. They can, I guess. ಯಾಕಂದ್ರೆ ಅಷ್ಟೊಂದು ಇನ್ನೂ ಸ್ಟ್ರಿಕ್ಟ್ ಇದಿಲ್ಲ, ಸೊ ಇಟ್ಸ್ ಬೆಟರ್ ಟು ಆಪ್ಟ್ ಫಾರ್ ಬೆಟರ್ ಟು ಗೋ ಫಾರ್ ಅನ್ಡಿಸ್ಕ್ಲೋಸ್ಡ್ ಅಲ್ವಾ. ಇನ್ನೂ ಅದಕ್ಕೆ ಎಷ್ಟರ ಮಟ್ಟಿಗೆ ಇದು ಆಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಸೋ ಫಾರ್ ಅಟ್ ಲೀಸ್ಟ್ ನನ್ನ ತಾಯಿಯಾಗಿ ಅನ್ಡಿಸ್ಕ್ಲೋಸ್ಡ್ ಡೋನರ್ನ ಪಡೆದು ಅದ್ರ ಮೂಲಕ ನನ್ನ ತಾಯಿಯಾಗಿ ದೇರ್ ಆರ್ ಮೈ ಚಿಲ್ಡ್ರನ್ ಅಂತ ಹೇಳೋಕ್ಕೆ ನನಗೆ ಯಾವ ಹೆಸಿಟೇಷನ್ಸ್ ಬೇಕಾಗಿಲ್ಲ. ಆ್ಯಂಡ್ ಲೀಗಲ್ ಸಪೋರ್ಟ್ ಕೂಡ ಅದಕ್ಕೆ ಇದ್ದೇ ಇರುತ್ತೆ. ಓಕೆ, ನಾವು 7th ಮಂತ್. ಓಕೆ, ಹೇಗಿದೆ ಆ ಫೀಲಿಂಗ್? ಯಾಕಂದ್ರೆ ಈ 7 ಬಟ್ ಯುವರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಈ 7 months ಹಿಂದೆ ಇದ್ದಿದ್ದು ನಿಮ್ಮ ಲೈಫಿಗೂ ಈಗ ಈ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆದಾಗ ನಾವು ನಿಮಗೆ ಅನ್ನಿಸ್ತಾ ಇರೋದಕ್ಕೂ ಹೇಗೆ ನೋಡ್ತೀರಿ ಆಗಿನ ಭಾವನಾ ಈಗಿನ ಭಾವನಾ? ಆಗಿನ ಭಾವನಕ್ಕೂ ಈಗಿನ ಭಾವನಕ್ಕೂ ನಮ್ಮಪ್ಪ ಒಂದೇ ವರ್ಡ್ ಹೇಳ್ತಾರೆ ನನ್ನ ತಂಗಿಗೆ, ನಂದಿನಮ್ಮ ಹೆಣ್ಣಾಗ್ಬಿಟ್ಟಿದ್ದಾಳೆ ಈಗ ಅಂತ. ಅಂದರೆ ಇಟ್ಸ್ ಮೋರ್ ಸರೆಂಡ್ರಿಂಗ್ ಫೀಲಿಂಗ್ ಅಲ್ವಾ. ಒಂಥರ ನನಗಿಷ್ಟ ಆಗಿದ್ದೆ ನಾನು ಮಾಡ್ತೀನಿ, ನಾನು ಹಿಂಗಿದ್ದೆ ಹಂಗಿದ್ದೆ ಅಂತ ರಾಜಾರೋಷವಾಗಿ ಇವಾಗ ಓಡಾಡ್ಕೊಂಡಿರೋಕ್ಕಾಗಲ್ಲ. ಏನೇನೇ ಬದಲಾವಣೆಗಳಾದ್ರೂ ಯು ನಾಟ್ ಅ ಪೇಷಂಟ್. ಅಂದ್ರೆ ಏನೋ ಜ್ವರ ಬಂದು ವಾಮಿಟ್ ಆಗ್ತಿದೆಯೋ ಅಲ್ಲ, ಹೌದು, ಆದ್ರೂ ಯು ಹ್ಯಾವ್ ಟು ಸ್ಟಿಲ್ ಅಕ್ಸೆಪ್ಟ್, ಓ ಇಟ್ಸ್ ಪಾರ್ಟ್ ಆಫ್ ದ ಪ್ರೋಸೆಸ್ ಅಂತ ಅನ್ಕೊಂಡು ಮತ್ತೆ ಅದಕ್ಕೆ ಹೊಂದ್ಕೊಂಡಿರ್ಬೇಕಾಗತ್ತೆ. ಈಗ ಜ್ವರ ಗಿರ ಆದರೆ ಏನಾಗ್ಬಿಡುತ್ತೆ, ಜ್ವರ ಆಗಿದೆ ಅಥವಾ ಏನೋ ಫುಡ್ ಪಾಯ್ಸನಿಂಗ್ ಆಗಿ ವಾಮಿಟ್ ಆಗ್ತಿದೆ ಏನಾದ್ರೆ ತಕ್ಷಣ ಓಡೋಗ್ಬಿಡ್ತೀವಿ. ಓ ತಕ್ಷಣ ಅಂತೀರ ಸಾಕಪ್ಪ ಅಂತ ಯು ಹ್ಯಾವ್ ನೋ ಟ್ಯಾಬ್ಲೆಟ್ ತಗೊಂಡು ಏನಾದರೂ ಒಂದು ಗೆಟ್ ರಿಡ್ ಆಫ್ ಇಟ್. ಹೌದು. ಇವಾಗ ಯು ಹ್ಯಾವ್ ಟು ಜಸ್ಟ್ ಲಿಸನ್ ಟು ಇಟ್, ಬಟ್ ನೋ ಚಾಯ್ಸ್. ಇಟ್ಸ್ ನೈಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಪಾಪ ನಮ್ಮಪ್ಪ ಅದು ಹೇಳ್ದಾಗ ನನಗೂ ಅನ್ನಿಸ್ತು, ಹೌದು ಹೆಣ್ಣಾಗ್ಬಿಟ್ಟಿದ್ದೀನಿ ನಾನೀಗ. ಅಲ್ಲಲ್ಲೇ ಬಿತ್ಕೊಂಡು ಬಿಡೋದು, ಎದ್ದೇಳೋದು, ಆಮೇಲೆ ವಾಮಿಟ್ ಆಗ್ತಿದೆ ಅನ್ನೋದು. ಪಾಪ ನಮ್ಮಪ್ಪಂಗೆ ತುಂಬ ಹಿಂಸೆ ಕೊಡ್ತಿದ್ದೀನಿ ನಾನು ಮಾತ್ರ. ಬಟ್ ರಾತ್ರಿ ಏನು ಎಪ್ಸಲ್ಲ ಅವ್ರನ್ನ. ಬಟ್ ಐ ಆಮ್ ಡೂಯಿಂಗ್ ದಟ್. ನಾರ್ಮಲಿ ವೈಫ್ಸ್ ಆರ್ ಮೋರ್ ಲಕ್ಕಿ ಬಿಕಾಸ್ ಮೊನ್ನೆ ಇನ್ನೊಬ್ರು ಫೋಟೋಗ್ರಫರ್ ಬಂದಿರೋ ಅವ್ರ ಹೆಂಡ್ತಿನೂ ಕ್ಯಾರಿಂಗ್ ಅಂತೆ, ಸೇಯಿಂಗ್ ಇನ್ವೇರಿಯಬ್ಲಿ ಬೈ ಡಿಫಾಲ್ಟ್ ಐ ಹ್ಯಾವ್ ಟು ಬಿ ಅವೇಕ್ ಮ್ಯಾಮ್, ಐ ಹ್ಯಾವ್ ನೋ ಚಾಯ್ಸ್ ಅಂತ. ನಿಮ್ಗೆ ಹಂಗೆ ಆಗಿರುತ್ತೆ ಪನಿಷ್ಮೆಂಟ್. ಆ್ಯಂಡ್ ಕ್ರೇವಿಂಗ್ಸ್ ಆ್ಯಂಡ್ ಆಲ್ ಇದೆಯಾ? ಕ್ರೇವಿಂಗ್ಸ್ ಜಾಸ್ತಿ ಇಲ್ಲ ನನಗೆ. ಲಾಟ್ ಆಫ್ ಥ್ರೋಯಿಂಗ್ ಔಟ್ ಥ್ರೂ ಅಪ್ ಎಲ್ಲದು ಹಾಗೆ ಆಗ್ತಾಯಿತ್ತು. ಸೊ ಐ ವಾಸ್ ಓನ್ಲಿ ಹೋಪಿಂಗ್ ಸ್ವಲ್ಪ ದಿನದಿಂದ ಬರೀ ಅಟ್ಲೀಸ್ಟ್ ಸ್ವಲ್ಪ ಊಟ ಹೋದರೆ ಸಾಕು ಅಂತ. ಅನ್ನನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಓಕೆ, ಸ್ವಲ್ಪ ಐ ಈಟಿಂಗ್. ಐ ಥಿಂಕ್ ಈ ತಿಂಗಳಿಂದ ಕಮ್ಮಿ ಆಗುತ್ತೆ ಆ ಥರ ವಾಮಿಟಿಂಗ್ ಅಂತೆಲ್ಲ ಹೇಳಿದ್ರು. ಐ ಶುಡ್ ಬಿ ಏಬಲ್ ಟು ಈಟ್ ಆ್ಯಂಡ್ ಇಟ್ಸ್ ಟ್ವಿನ್ಸ್. ಇಸ್ ಇಟ್ ಹೇಗೆ ಇದು ಇಷ್ಟಪಟ್ಟಿದ್ದ? ಇಟ್ ಇಸ್ ನಾಟ್ ಬೈ ಚಾಯ್ಸ್. ಅಗೇನ್ ಅಲ್ಲಿ ಏನಾಗುತ್ತೆ ಅಂದರೆ ರೆಹಮಾನ್ ಅವರೇ, ನನ್ನ ಕೇಸಲ್ಲಿ ನಂಗೆ ಆ ಟೆಕ್ನಿಕಲ್ ವರ್ಡ್ಸ್ ತುಂಬ ಗೊತ್ತಿಲ್ಲ. ಅಂದರೆ ಅಲ್ಲಿ ಮೆನಿ ಪ್ರಾಸೆಸಸ್ ಆಯಿತಾ. ನನ್ನ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಂಬ್ರಿಯೋ ಹೊರಗಡೆ ಡೆವಲಪ್ ಮಾಡಿರೋದು. ಆ್ಯಂಡ್ 6 embryos were developed. ಔಟ್ ಆಫ್ 6 embryos 4 ಫೇಲ್ ಆಯಿತು ಎಂಬ್ರಿಯೋ. ಅದರಲ್ಲಿ ಕ್ರೋಮೋಸೋಮ್ ಡೆವಲಪ್ ಆಗಿರಲಿಲ್ಲ. ಸೊ ವಿ ವರ್ ಲೆಫ್ಟ್ ವಿತ್ 2 healthy embryo. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಸಿಮಿನೇಟ್ ಮಾಡುವಾಗ ಒಂದೊಂದು ಸತಿ ಒಂದೇ ಇನ್ಸಿಮಿನೇಟ್ ಮಾಡಿದ್ರು ಯು ನಾಟ್ 100% ಶ್ಯೂರ್ ವೆದರ್ ಯು ಕ್ಯಾನ್ ಇಟ್ಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಆ್ಯಂಡ್ ಯು ವಿಲ್ ಕನ್ಸೀವ್. ಓಕೆ, ಅಷ್ಟು 100% ಶ್ಯೂರ್ ಅಕ್ಯುರೇಟ್ ಅಂತ ಹೇಳೋಕ್ಕಾಗಲ್ಲ. ಟಿಲ್ ದ ಟೈಮ್ ಯು ಕನ್ಸೀವ್, ಅಲ್ಲಿಂದ ಇನ್ಸಿಮಿನೇಷನ್ನಿಂದ 15 days ದಟ್ ಯು ವಿಲ್ ಡೂ ಯುವರ್ ಪ್ರೆಗ್ನೆನ್ಸಿ ಟೆಸ್ಟ್. ಆಗ ಗೊತ್ತಾಗೋದು ವೆದರ್ ಯು ಹ್ಯಾವ್ ಕನ್ಸೀವ್ಡ್ ಆರ್ ನಾಟ್ ಅಂತ. ಡಾಕ್ಟ್ರಿಗೂ ಪಟ್ಟ ಅಂತ ಹೊಡಿತಾ ಇರತ್ತೆ, ಮಾಡಿದಾಗಿದೆಯೋ ಇಲ್ವೋ ಅಂತ ಹೇಳಿ. ಯಾಕಂದರೆ ಏನಾಗುತ್ತಂದರೆ ಇದು ಒಂದಿನದ ಪ್ರಾಸೆಸ್ ಅಲ್ಲ. ಮತ್ತು ನಾನು ಅಂದರೆ ಎನಿ ಪೇಷಂಟ್ ಹೂ ಇಸ್ ಗೋಯಿಂಗ್ ಟು ಅ ಡಾಕ್ಟರ್ ಒಂಥರ ಆನ್ ಗೋಯಿಂಗ್ 1-1.5 ವರ್ಷ ಹೋಗ್ತಾ ಇರ್ತೀವಿ ಅವ್ರ ಹತ್ರ. ಆ್ಯಂಡ್ ದೇರ್ ಆರ್ ಮೆನಿ ಥಿಂಗ್ಸ್ ಅಲ್ಲ. ಈಗ ಲಕ್ಕಿಲಿ ಐ ಡಿಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಎಕ್ಸೆಪ್ಟ್ ಫಾರ್ ನನ್ನ ಯೂಟ್ರಸಲ್ಲಿ ಫಾಲೆಬ್ಸ್ ಇತ್ತು. ಸೊ ನನಗೆ ಐ ಅಂಡರ್ವೆಂಟ್ ಹಿಸ್ಟ್ರೋಸ್ಕೋಪಿ, 2 ಸತಿ ಹಿಸ್ಟ್ರೋಸ್ಕೋಪಿ ಮಾಡ್ತು. ಮತ್ತೆ ದೆನ್ ವಿ ಹ್ಯಾವ್ ಟು ವೇಟ್ ಫಾರ್ ಪರ್ಟಿಕ್ಯುಲರ್ ಟೈಮ್, ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಏನು ಅಂತ. ಮತ್ತೆ ಅಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ದ ಹೋಲ್ ಪ್ರಾಸೆಸ್, ಮೆಡಿಕೇಷನ್ ಪ್ರಾಸೆಸ್ ಎಲ್ಲ ಶುರು ಮಾಡಬೇಕು.
ಸೊ ಈಗ ಅಕಸ್ಮಾತ್ ಒಂದು ಎಂಬ್ರಿಯೋ ನಾವು ಇನ್ಸಿಮಿನೇಟ್ ಮಾಡಿ ಅದು ಫೇಲ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಪುನಃ 0 ಡೌನಿಂದ ಅಗೇನ್ ವಿಲ್ ಸ್ಟಾರ್ಟ್ ಟು ಇನ್ಸಿಮಿನೇಟ್ ದಿ ಅದರ್ ಒನ್ ಲೆಫ್ಟ್. ಲೆಟ್ಸ್ ಸೇ ಅಕಸ್ಮಾತ್ ಈಗ ಇನ್ಸಿಮಿನೇಟ್ ಮಾಡಿರೋ ಎಂಬ್ರಿಯೋ ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ ಇಫ್ ಯು ವಾಂಟ್ ಟು ಫ್ರೀಸ್ ದೆನ್ ಯು ಕ್ಯಾನ್ ಪ್ರಾಬಬ್ಲಿ ಫ್ರೀಸ್ ಇಟ್ ಫಾರ್ ಅ ವೈಲ್, ತುಂಬನೂ ಆಗಲ್ಲ, ತುಂಬ ಸಮಯಕ್ಕಾಗಲ್ಲ. ಇಲ್ಲ ಯು ಮೇ ಥಿಂಕ್ ದಟ್ ಸಾಕು ಬಿಡಿ ಒಂದೇ ಮಗು ಡಿಸ್ಟ್ರಾಯ್ ಮಾಡಿ ಅಂತ ಹೇಳಿದ್ರೆ, ಬಟ್ ಇಟ್ಸ್ ಅ ಲಾಟ್ ಆಫ್ ಲೀಗಲ್ ಪ್ರಾಸೆಸ್ ಇದೆ ಅದಕ್ಕೆ. ದೇ ಹ್ಯಾವ್ ಟು ಗೋ ಥ್ರೂ ಅ ಪ್ರೊಸೀಜರ್ ಆ್ಯಂಡ್ ದೇ ಕ್ಯಾನ್ ಡಿಸ್ಟ್ರಾಯ್ ಇಟ್. ಬಟ್ ಏನಾಗುತ್ತೆ ಅಂದರೆ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದೊಂದು ಆಸೆಯಿಂದ ಒಂದು ಆ್ಯಂಡ್ ಇಟ್ಸ್ ಜೀವ ಅಲ್ವಾ, ಇಟ್ಸ್ ಆಲ್ರೆಡಿ ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ನಾವು ಹೇಳ್ತೀವಿ ಅಷ್ಟೇ, ಅದು ಜಸ್ಟ್ ಟೇಕಿಂಗ್ ಇನ್ಸಿಮಿನೇಷನ್ ಭ್ರೂಣ ಅಷ್ಟೇ ಹಾಕ್ತಾ ಇದ್ದೀವಿ ಅಂತ, ಅದರಲ್ಲಾಗಲೇ ಇಟ್ಸ್ ಆಲ್ರೆಡಿ ಲೈಫ್ ಆಗಲೇ ಅಲ್ಲಿ ಇದೆ. ಇವರು ಮನ್ಸು ಬರಲ್ಲ ಆಗ ಡಿಸ್ಟ್ರಾಯ್ ಮಾಡ್ಬೇಕಂತ ಹೇಳಕ್ಕೆ. ಐ ಥಿಂಕ್ ಒಂದು ಆಸೆ ಪಟ್ಟಿದ್ದೆ ಒಂದು ಮಗುಗೆ, ಬಟ್ ಈಗ ಭಗವಂತ 2 ಕೊಟ್ಟಿದ್ದಾನೆ ಅನ್ನೋದು ಡಬಲ್ ಧಮಾಕ. ಹಾಗಾಗಿ ಅದು ಟ್ವಿನ್ಸ್ ಆಗಿದ್ದು. ಅದು ಟ್ವಿನ್ಸೇ ಆಗಬೇಕು. ಇವಾಗ ಫರಾ ಖಾನ್ ಅವರೆಲ್ಲ ಟ್ರಿಪ್ಲೆಟ್ ಅವರಿಗೂ ಹಾಗೆ ಆಗಿರುತ್ತೆ. ಅವರು ಎಲ್ಲ ಲೇಟ್ ಆಗಿದ್ದಲ್ಲ, ಸೊ ಹಾಗೆ ಆಗಿರುತ್ತೆ. ಅವರು 3 ಮೋಸ್ಟ್ಲಿ ಅವ್ರದ್ದು ಹೆಲ್ದಿ ಇತ್ತು ಅನ್ಸುತ್ತೆ, 3 ಅದಕ್ಕೆ ಇನ್ಸಿಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸರೋಜ್ ಖಾನ್ ಅವ್ರಿಗೂ ಹಾಗೆ ಆಗೋಯ್ತು, 3 ಆಗೋಯ್ತು. ಡೇಟ್ ಆಕ್ಚುಲಿ ಏನಂದ್ರೆ ಡೇಟ್ ಕನ್ಸಿಡರ್ ಮಾಡೋದು ಹೆಂಗಂದ್ರೆ ನಾರ್ಮಲ್ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ 9 ತಿಂಗಳು ಪೂರ್ತಿ ಮುಗಿದ್ಮೇಲೆ 10th ಮಂತ್ ಅಲ್ಲಿ ಕೊಟ್ಟಿರ್ತಾರೆ. ಆ ಡೇಟ್ ಅಕ್ಟೋಬರ್ 10ರಿಂದ 14 ಹಂಗೆ ಕೊಟ್ಟಿದ್ದಾರೆ. ಬಟ್ ಸಿನ್ಸ್ ಇಟ್ ಇಸ್ ಟ್ವಿನ್ಸ್ ದೇ ವಿಲ್ ನಾಟ್ ವೇಟ್ ಟಿಲ್ ದ 9th ಮಂತ್ ಟು ಬಿ ಕಂಪ್ಲೀಟೆಡ್. ಅದಕ್ಕಿಂತ ಸ್ವಲ್ಪ ಮುಂಚೆನೆ, ಅಂದರೆ ಲುಕಿಂಗ್ ಎಟ್ 7th ಮಂತಿಂದ ನಿಮ್ಗೆ ಏನು ಬೆಳವಣಿಗೆ ಆಗ್ತಿದೆ, 7ನೇ ತಿಂಗಳು 8ನೇ ತಿಂಗಳು ಮತ್ತು 9ನೇ ತಿಂಗಳು ಹತ್ರ ಹೋಗುವಾಗ ಆ ಬೆಳವಣಿಗೆ ಹೇಗಾಗ್ತಿದೆ. ಆಮೇಲೆ ಇನ್ನೊಂದು ಭಯನೂ ಇದೆ ಅಂತೆ ಟ್ವಿನ್ಸ್ ಟೈಮಲ್ಲಿ, ದಟ್ ಸ್ವಲ್ಪ ಈ ಯುಟ್ರಸ್ ಇರುತ್ತಲ್ಲ, ಇಟ್ಸ್ ಲೈಕ್ ಅ ಬ್ಯಾಗ್ ರೈಟ್, ಅದು 2 ಮಕ್ಕಳು ತೂಕ ಜಾಸ್ತಿ ಆಗಿದ್ರೆ ಅಟ್ ಟೈಮ್ಸ್ ದ ಚಾನ್ಸಸ್ ದಟ್ ಇಟ್ ಕ್ಯಾನ್ ಗೆಟ್ ಅದು ಇದೆ ಅಂತೆ. ಅದನ್ನೆಲ್ಲ ನೋಡಿಬಿಟ್ಟು ದೆಲ್ ಟೇಕ್ ಅ ಕಾಲ್ ಅಂತ ಹೇಳಿದ್ರು. ಸೊ ಮೋಸ್ಟ್ ಪ್ರಾಬ್ಲಿ ಇನ್ ಸೆಪ್ಟೆಂಬರ್. ನನಗೂ ಇಷ್ಟೆಲ್ಲ ಗೊತ್ತಿರಲಿಲ್ಲ ರೆಹಮಾನ್ ಅವರೇ. ಗುಂಡುಗೆ ರಾಣಿ ಇದೆ ನಿಮ್ಮ ಹತ್ರ, ನಿಮಗೆ ಗೊತ್ತಾಗಿರುತ್ತೆ. ಅಯ್ಯೋ ನನಗೆ ನಿಜವಾಗ್ಲೂ ಬಿಲೀವ್ ಮೀ, ಐ ಓನ್ಲಿ ಡೆಲ್ಟ್ ವಿತ್ ಮೆನ್, ಆಯಿತಾ. ಹುಡುಗಿ ಥರ ಬದುಕಿದ್ದೀನಿ ಅಂದರೆ ಎಲ್ಲ ಗೊತ್ತಾಗತ್ತೆ ನನಗೆ, ಹೆಣ್ಣಂದರೆ ಏನು ಅದೆಲ್ಲ ಗೊತ್ತಾಗುತ್ತೆ. ಬಟ್ ಈ ಥರದ ಮಾತುಗಳು ನಾನು ಯಾವ್ದು ಮಾತಾಡಿಲ್ಲ ಯಾವತ್ತು. ಸೊ ನೋ ಕ್ಲೂ. ನನ್ನ ತಂಗಿಗೆ 2 ಮಕ್ಕಳಿದ್ದಾಳೆ, ನನ್ನ ತಮ್ಮನ ಹೆಂಡ್ತಿ, ನೆವರ್ ಇದಕ್ಕೆಲ್ಲ ಎಕ್ಸ್ಪೋಸೇ ಆಗಿಲ್ಲ. ಇನ್ನೂ ಸ್ವಲ್ಪ ನಮ್ಮಮ್ಮ ಎಲ್ಲ ಇರಬೇಕಾದ್ರೆ ಒಂದು ಚೂರಾದರೂ ಅಲ್ಲ ವಾತಾವರಣನೇ ಇರುತ್ತಲ್ಲ ಆಗ. ಈಗಿನವರು ಸ್ವಲ್ಪ ಡಿಸ್ಕ್ರೀಟೇನ ಈ ವಿಷಯ, ಅಷ್ಟೊಂದೇನು ಜೋರಾಗಿ ಮಾತಾಡೋದು ಅದೆಲ್ಲ ಇರಲ್ಲ ಮನೇಲೂ. ಅಷ್ಟೆಲ್ಲ ಇದ್ರೂ ನೆವರ್ ಸ್ಪೋಕನ್. ಬಟ್ ದಿಸ್ ಹಸ್ ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್. ಇವಾಗ ನನ್ನ ತಂಗಿ ಜೊತೆ ನನ್ನ ಸಂಬಂಧನೂ ಇನ್ನೂ ಜಾಸ್ತಿ ಅನ್ಯೋನ್ಯ ಆಗಿದೆ ಅಂತ ಹೇಳ್ಬಹುದು. ಶಿ ಫೀಲ್ಸ್ ಮಚ್ ಮೋರ್ ಕ್ಲೋಸ್ ಟು ಮೀ ದೆನ್ ಅರ್ಲಿಯರ್. ಅಂದರೆ ಇವಾಗ ಬೌಂಡ್ರೀಸ್ ಇಲ್ಲ, ಒಂದು ಹೆಸಿಟೇಷನ್ ಇಲ್ಲ, ಸ್ವಲ್ಪ ಅಂದರೆ ಇರುತ್ತಲ್ವ, ಒಂದು ಸ್ವಲ್ಪ ನಮ್ಗೆ ಒಂದು ಸ್ವಲ್ಪ ದೊಡ್ಡವ್ರು ಆಗ್ತಾ ಒಂದು ರಿಸರ್ವ್ ಇದಿರುತ್ತೆ. ಅಕ್ಕ ತಂಗಿ ಆದ್ರೂ ಬೇರೆ ಎಲ್ಲ ಮಾತಾಡ್ತೀವಿ, ಬಟ್ ಅಲ್ಲಿ ಒಂದು ಸ್ವಲ್ಪ ಸಮ್ ಕೈಂಡ್ ಆಫ್ ರಿಸರ್ವೇಷನ್, ಸ್ವಲ್ಪ ಒಂಚೂರು ರಿಸರ್ವ್ಡಾಗಿ ಮಾತಾಡೋದು ಹಾಗೆಲ್ಲ ಇರುತ್ತೆ ಒಂಚೂರು. ಮತ್ತು ಎಲ್ಲದರಲ್ಲೂ ಮುಕ್ತೂಸಲ್ಲ ಅವಳು, ಹಾಗೆಲ್ಲ ಇತ್ತು. ಬಟ್ ನಾವ್ ಐ ಫೀಲ್ ದಟ್ ನಾನು ಕೂಲಾಗ್ಬಿಟ್ಟು ಏನು ಅನ್ಸುತ್ತೆ, ಎಸ್ ಬಟ್ ಐ ಆಮ್ ಟ್ರೈನ್ಡ್ ವೆಲ್. ಐಲ್ ಮಿಸ್ ಹರ್. ಮದರ್ ಇಸ್ ಅ ಮದರ್ ಅಲ್ಲ. ಅದು ಈ ಟೈಮಲ್ಲಂತೂ ಹೆಚ್ಚು ಮಿಸ್ ಆಗುತ್ತೆ. ತಂಗಿ ಅಕ್ಕ ಯಾರೇ ಇದ್ರು ಕೂಡ ಅಮ್ಮ ಇಸ್ ಅಮ್ಮ ಅಂತೇಳಿ. ಅಫ್ಕೋರ್ಸ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್, ಯಾಕಂದ್ರೆ ನನಗೆ ಮಗಳಿದ್ದಾಳೆ ಅಂತೇಳಿ. ಸೊ ನಿಮಗೆ ಮನಸ್ಸಲ್ಲಿ ಟ್ವಿನ್ಸ್, ಅಫ್ಕೋರ್ಸ್ ಒಂದು ಗಂಡು ಒಂದು ಹೆಣ್ಣು ಆಗ್ಬಿಟ್ರೆ ಇನ್ನೂ ಒಳ್ಳೆಯದು. ಬಟ್ ಏನು ಅಂದ್ಕೊಂಡಿದ್ರಿ, ಏನು ಮನಸ್ಸಲ್ಲಿದೆ? ನನಗೂ ಏನು ಗೊತ್ತಿಲ್ಲ, ನಂಗೆ ಹೆಣ್ಣಾದ್ರೇ ತುಂಬ ಇಷ್ಟ. ನಿಮ್ಮಲ್ಲಿ ಇವಾಗ 9 years ಆದ್ಲಾ? 10 ಈಗ. ವಾವ್, ನೈಸ್. ಇಟ್ಸ್ ಬ್ಯೂಟಿಫುಲ್ ಫೀಲಿಂಗ್ ವಿತ್ ಡಾಟರ್. ದಟ್ ಇಸ್ ವೆರಿ ಪ್ರಿಟಿ. ಆಫೀಸಿಂದ ಎಷ್ಟೇ ಟಯರ್ಡ್ ಆಗಿ ಮನೆಗೆ ಹೋದ್ರು
ಸೊ ಮಗಳು ಕೊಡುವಂಥ ಒಂದು ವಾಮ್ತ್ ಇದೆಯಲ್ಲ, ಸೊ ಅದು ಗಂಡ್ಮಕ್ಳು ಕೊಡಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಬೀಂಗ್ ಗಂಡು ಮಗು ನನಗೂ ಕೂಡ ಅರ್ಥ ಆಗುತ್ತೆ. ಇದು ಯಾಕಂದ್ರೆ ನ್ಯಾಚುರಲಿ ಇದು ಒಂದು ರಿಸರ್ಚ್ ಮಾಡಿದ್ದಾರೆ, BBC ಅವ್ರು ಮಾಡಿದ್ರು ನೋಡಿ. ವಾಟ್ ದೇ ಡಿಡ್, ಒಂದು ಗ್ರೂಪ್ ಆಫ್ ಹೆಣ್ಮಕ್ಳನ್ನ ತಗೊಂಡ್ರು, ಮಕ್ಕಳೇ ಎಷ್ಟು 6 ವರ್ಷ 7 ವರ್ಷದ ಮಕ್ಕಳು, ಗ್ರೂಪ್ ಆಫ್ ಹುಡುಗಿಯರು ಆ್ಯಂಡ್ ಗ್ರೂಪ್ ಆಫ್ ಹುಡುಗರು, ಆಯಿತಾ. ಈಗ ಅಮ್ಮನೋ ಅಥವಾ ಇನ್ಯಾರ್ದೋ ಫ್ರೆಂಡ್ ಅಮ್ಮನೋ ಯಾರಾದರೂ ಒಬ್ಬರು ದೆಲ್ ಮೇಕ್ ಸಮಥಿಂಗ್, ಒಂದು ಸ್ಯಾಂಡ್ವಿಚ್ ಮಾಡ್ತಾರೋ ಅಥವಾ ಕೇಕ್ ಕೊಡ್ತಾರೋ ಏನೋ ಒಂದು ಕೊಡ್ತಾರೆ. ಆಗ ಅವ್ರ ಹತ್ರ ಒಪಿನಿಯನ್ ತೊಗೊಂಡ್ರು ಹುಡುಗಿ ಹತ್ರ, ಹೇಗನ್ನಿಸ್ತು, ಯಾವ್ದು ಚೆನ್ನಾಗಿದೆ ಅಂತ. ಪ್ರತಿ ಹುಡುಗಿಯಲ್ಲೂ ಅದರಲ್ಲಿ ಒಂದು ನಾಜೂಕಾದ ಒಂದು ಉತ್ತರಗಳಿತ್ತು. ನೋ, ಇಟ್ಸ್ ವೆರಿ ನೈಸ್, ಮೇ ಬಿ ಟೆಕ್ಸ್ಚರ್ ಸ್ವಲ್ಪ ಹೀಗಿರ್ಬೋದಾಗಿತ್ತು, ಹಾಗಿರ್ಬೋದಾಗಿತ್ತು, ಇದೆಲ್ಲ ಸರಿ ಇದೆ, ಚೂರು ಬೇಕಾದ್ರೆ ಸಕ್ಕರೆ ಕಮ್ಮಿ ಇರ್ಬೋದು, ಅಂದರೆ ಒಂದು ಸ್ವಲ್ಪ, ಅಂದರೆ ದೇರ್ ಟು ಕೇರಿಂಗ್ ವಾಟ್ ದಿಸ್ ಸೇ. ಹುಡುಗರು ಕೇಳಿದ್ರು, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಸೊ ದಿವ್ ಡನ್ ಅ ರಿಸರ್ಚ್, ಏನು ಸೈಕಾಲಜಿ ಹೆಂಗಿದೆ ಅಂತ, ಹುಡುಗಿಯರಿಗೂ ಮತ್ತು ಹುಡುಗರ ಸೈಕಾಲಜಿ ಏನಿದೆ ಅಂತ. ಹುಡುಗಿಯರಿಗೆ ಅಂದರೆ ದ ಟು ಕನ್ಸರ್ನ್ ಅಬೌಟ್ ಆಲ್ ದಟ್ ಅಲ್ಲ, ಯಾರೇನು ಅಂದ್ಕೊಳ್ತಾರೋ, ಅವರಿಗೆ ನಾನು ಈ ಥರ ಹೇಳಿದ್ರೆ ಏನು ಬೇಜಾರಾಗುತ್ತೋ, ಇನ್ನು 5 ಇಯರ್ಸಿಗೆಲ್ಲ ಯಾರು ಹೇಳ್ಕೊಡೋಕ್ಕೆ ಆಗಲ್ಲ. ಬಟ್ ಸಿ, ಇಟ್ ಇಸ್ ನ್ಯಾಚುರಲಿ ನಮ್ಮಲ್ಲಿ ಆಗಲೇ ಇನ್ಬಿಲ್ಟ್ ಇದೆ ಅದೆಲ್ಲ. ವಿ ಆರ್ ಟು ಕನ್ಸರ್ನ್, ದಟ್ಸ್ ಬಿಕಾಸ್ ಐ ಆಮ್ ಬೌಂಡ್ ಟು ಬಿ ಅ ಮದರ್. ಅದೆಲ್ಲ ಇದ್ರೇ ತಾಯಿ ಆಗೋಕ್ಕೆ ಸಾಧ್ಯ. ನನಗೆ ಇನ್ನೊಬ್ಬರ ಭಾವನೆ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ಹೌ ಕೆನ್ ಐ ಬಿ ಅ ಮದರ್? ಆ್ಯಂಡ್ ನನ್ನ ಮಗು ನನಗೆ ಇನ್ನೊಂದು ನೋವು ಗೊತ್ತೇ ಆಗಲ್ಲ, ಇನ್ನೊಂದು ಜೀವದಂತ ಹೇಳಿದ್ರೆ ಐ ಕಾಂಟ್ ಬಿ ಅ ಮದರ್ ಅಟ್ ಆಲ್. ಅದಕ್ಕೊಂದು ಇದು ಬೇಕಲ್ಲ, ಒಂದು ಕನೆಕ್ಷನ್ ಅಂದರೆ ಒಂದು ಕನ್ಸರ್ನ್ ಬೇಕು ಅದಕ್ಕೆ. ಸೊ ಇಟ್ ಇಸ್ ದೇರ್. BBC ಅವ್ರು ಮಾಡ್ಯಾರ ನೋಡಿ, ಅದು BBC ಕಿಡ್ಸಲ್ಲೂ ಬಂದಿತ್ತು ಅನ್ಸುತ್ತೆ ಅದು. ಅಚ್ಚಾ, ಓಕೆ. ಸೊ ಈಗ ನೀವು ನೆಕ್ಸ್ಟ್ ಈಗ ಡೆಲಿವರಿ ಎಲ್ಲ ಆದಮೇಲೆ ಮಕ್ಕಳು ಒಂದು ಸರ್ಟನ್ ಸ್ಟೇಜಿಗೆ ಬಂದಾಗ ಯು ಹ್ಯಾವ್ ಟು ಟೆಲ್ ದೆಮ್. ಸೊ ಯಾಕಂದರೆ ಸಿಂಗಲ್ ಪೇರೆಂಟ್ ಅನ್ನುವಂಥದ್ದನ್ನು ಅವ್ರಿಗೆ ಮುಂಚಿಂದನೇ ನೀವು ಅದನ್ನು ಹೇಳಬೇಕಾದ್ರೆ, ಇದೆಲ್ಲ ಪ್ರಿಪೇರ್ಡ್ ಇನಫ್ ಭಾವನವರೇ, ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಆಲೋಚನೆ ಮಾಡಿದ್ರ? ಯಾಕಂದರೆ ಅಪ್ಪ ಅಮ್ಮ ಎರಡರ ಪ್ರೀತಿನೂ ನೀವೊಬ್ಬರೇ ಕೊಡಬೇಕು. ಹೌದು, ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಅನ್ಸೋದು 2 ವರ್ಷಕ್ಕೆಲ್ಲ ಏನೂ ಗೊತ್ತಾಗಲ್ಲ ಮಕ್ಕಳಿಗೆ, ಏನು ಕೇಳಲ್ಲ. ಅವು ಗೊತ್ತಾಗೋದೇ ಯಾವಾಗಂದರೆ ಈ 5 ವರ್ಷದಿಂದ ಶುರು ಆಗುತ್ತೆ. ಯಾಕಂದರೆ ಸ್ಕೂಲಿಗೆ ಹೋಗ್ತಾರಲ್ಲ, ಸ್ಪೆಷಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೆಲ್ಲ ಇರಬೇಕಾದ್ರೆ ಸ್ಕೂಲಿಗೆ ಹೋಗಿಬಿಡ್ತಾರೆ ನೋಡಿ, ಅಲ್ಲಿ ಬರ್ತಾ ಇರ್ತಾರಲ್ಲ ಎಲ್ಲರೂ, ಅವಾಗ ಇಲ್ಲೇನೋ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸುತ್ತೆ. ವಿ ಹ್ಯಾವ್ ಡೆಲ್ಟ್ ವಿತ್ somebody as diverse couple ಅಂತ ನನ್ನ ಫ್ಯಾಮಿಲಿಲಿ ವಿ ಹ್ಯಾವ್ ಡೆಲ್ಟ್ ವಿತ್ ದ ಚೈಲ್ಡ್. ನನಗೆ ಅರ್ಥ ಆಗುತ್ತೆ ಆ ಮಕ್ಕಳಲ್ಲಿ ಡೆವಲಪ್ ಆಗುವಂತಹ ಇನ್ಸೆಕ್ಯೂರಿಟೀಸ್ ಏನಿರಬಹುದು ಅನ್ನೋದು ಖಂಡಿತ ಅರ್ಥ ಆಗುತ್ತೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಬರೀ ನಾನೊಬ್ಬಳೇ ಅಲ್ಲ, ನಾನೊಬ್ಳು ಹೇಳಿದ್ರೆ ಅದು ಬರಲ್ಲ ಆತ್ಮವಿಶ್ವಾಸ, ಅಥವಾ ನಾನೊಬ್ಳಿಂದನೇ ಬರಲ್ಲ. ನಮ್ಮ ಮನೆಗೆ ಬರೋರು, ಅಲ್ಲಿ ಅಕ್ಕಪಕ್ಕದ ಮನೆಯವರು ಹೇಗೆಲ್ಲ ಮಾತಾಡಿಸ್ತಾರಲ್ಲ, ಅದ್ರ ಮೇಲೆ ಆ ಗ್ರೋತ್ ಆಗೋದು, ಒಂದು ವ್ಯಕ್ತಿತ್ವ ಅಂತ ರೂಪುಗೊಳ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ನಾನು ಎಷ್ಟು ಅದಕ್ಕೆ ನಾನು ಹೇಳೋದೋ ಅಥವಾ ನಾನು ನಡ್ಕೊಳ್ಳೋ ರೀತಿನೋ ಅಥವಾ ನನ್ನ ಜೀವನನೋ ಅದಕ್ಕೆ ಯಾವುದು ಪ್ರೇರಣೆ ಆಗ್ಬೋದಂತ ನನಗೆ ಗೊತ್ತಿಲ್ಲ. ಬಟ್ ಸಮ್ವೇರ್ ಐ ಆಮ್ ಶ್ಯೂರ್ ದೇ ವಿಲ್ ಡ್ರಾ ಸಮ್ ಕೈಂಡ್ ಆಫ್ ಇನ್ಸ್ಪಿರೇಷನ್. ಆರ್ ಮೇ ಬಿ ಇವಾಗ ನೋಡಿ ಗಿರೀಶ್ ಕಾರ್ನಾಡ್ ಅವರ ತಾಯಿಯ ಇದು ಹೇಗಿತ್ತು, ಸ್ಥಿತಿ ಹೇಗಿತ್ತು, ಇವ್ರ ಬಾಲ್ಯದಲ್ಲಿ ಹೇಗಿತ್ತು, ಏನೋ. ಬಟ್ ವೆದರ್ ಹಿ ಕುಡ್ ಓವರ್ಕಮ್ ಆರ್ ನಾಟ್, ಐ ಆಮ್ ನಾಟ್ ವೆರಿ ಶ್ಯೂರ್. ಕಪ್ಪಣ್ಣ ಅವರು ಇದು ಇಲ್ಲಿ ನುಡಿ ನಮನ ಮಾಡಿದ್ರು ಗಿರೀಶ್ ಕಾರ್ನಾಡ್ ಅವ್ರು ಹೋದ್ಮೇಲೆ. ನಾನು ಹೋಗಿದ್ದೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ. ಈ ಸೈಡ್ ಅವ್ರು ಸ್ವಲ್ಪ ಒಂಥರ ಒಬ್ಬರೇ ಇರ್ತಾಯಿದ್ರು, ಸಾಲಿಟ್ಯೂಡಲ್ಲಿ. ಅಂದರೆ ಅವ್ರು ತುಂಬ ಎಲ್ಲರ ಹತ್ರ ಬೆರೆಯೋದು, ತುಂಬ ಮಾತಾಡೋದು ಹಂಗಿಲ್ಲ. ಅದು ಯಾಕೆ ಹಂಗಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವ್ರು ಹಾಗೆ ಇದ್ದಿದ್ದು ಅಂತ ಹೇಳಿದ್ರು. ಸೊ ವಿ ನೆವರ್ ನೋ, ಇಸ್ ಇಟ್ ಬಿಕಾಸ್ ಆಫ್ ಹಿಸ್ ಚೈಲ್ಡ್ಹುಡ್ಡಲ್ಲಿ ಆಗಿರುವಂತಹ ಬದಲಾವಣೆಗಳಿಂದನಾ, ಅಥವಾ ಅವರು ಹಾಗೇ ಇರಬೇಕು ಅಂತ ಅವ್ರು ಆಯ್ಕೆ ಮಾಡ್ಕೊಂಡಿದ್ದ, ಅದು ನಮಗೆ ಗೊತ್ತಿಲ್ಲ ಅದು. ಬಟ್ ಐ ಫೀಲ್ ಇದೆಲ್ಲ ಆ ಥರದ್ದು ನನ್ನ ಮಕ್ಕಳಿಗೆ ನನಗೆ ಏನು ಇಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ಅದೊಂದು ಇಟ್ ಶುಡ್ ನಾಟ್ ಮೇಕ್ ದೆಮ್ ಇನ್ಸೆಕ್ಯೂರ್ ಮಾಡಬಾರ್ದು ಅಷ್ಟೆ, ಮತ್ತು ಇನ್ಫೀರಿಯರ್ ಮಾಡಬಾರ್ದು. ಅದಾಗದೇ ಇರೋ ಹಾಗೆ ನಾನು ಎಷ್ಟು ನೋಡ್ಕೊಳ್ಳೋಕ್ಕಾಗತ್ತೋ ಅಥವಾ ನನ್ನಿಂದ ನಾನು ಏನು ಮಾಡೋಕ್ಕಾಗತ್ತೋ ಐ ಕ್ಯಾನ್ ಓನ್ಲಿ ಟ್ರೈ ಡೂಯಿಂಗ್ ದಟ್.
ಪರ್ಸನಾಲಿಟೀಸ್ ಆಮೇಲೆ ವ್ಯಕ್ತಿತ್ವ ಅಥವಾ ಸೈಕಾಲಜಿ, ಇಟ್ ಈಸ್ ನಥಿಂಗ್ ಡೂ ವಿತ್ ಮನೇಲಿ ಎಲ್ಲ ಸರಿ ಇದ್ರೂ ಒಬ್ಬೊಬ್ರು ಇನ್ಫೀರಿಯರ್ ಇರ್ತಾರೆ. ಅಪ್ಪ ಆಮೇಲೆ ಔಟ್ ಔಟ್ಸ್ಪೋಕನ್ ಇರ್ತಾರೆ, ಅವರು ಕೆಲವರು ಮಾತಾಡಲ್ಲ, ಹೊರಗಡೆನೆ ಬರಲ್ಲ, ಇಂಟ್ರೋವರ್ಟ್ ಆಗಿಬಿಟ್ಟಿರ್ತಾರೆ, ಇನ್ಫೀರಿಯರ್ ಆಗಿರ್ತಾರೆ. ಐ ಹ್ಯಾವ್ ಸೀನ್ ಇಟ್ ವಿತ್ ಮೆನಿ ಚಿಲ್ಡ್ರನ್. ದಟ್ ಕುಡ್ ಬಿ ಫಾರ್ ಮೆನಿ ರೀಸನ್ಸ್. ಸ್ಕೂಲಲ್ಲಿ ಆಗ್ತಿರೋದು ಏನೋ ಒಂದು ಸನ್ನಿವೇಶದಿಂದ ಆಗಿರಬಹುದು, ಅಥವಾ ಯಾರೋ ಗೊತ್ತಿಲ್ಲದೆ ಇರೋರು ಏನೋ ಹೇಳಿ ಏನೋ ಆಗಿರ್ಬೋದು. ಯಾಕಂದರೆ ಆ ಮಕ್ಕಳ ಮನಸ್ಸು ಅಷ್ಟೊಂದು ಸೂಕ್ಷ್ಮ ಇರುತ್ತೆ. ನನಗೆ ಹಾಗಾಗಿ ಅಷ್ಟೆಲ್ಲ ನನಗೆ ಗೊತ್ತಿಲ್ಲ, ನಾನೇನು ಕೊಡಬಲ್ಲೆ ಅಂತ ನನಗೆ ಗೊತ್ತಿಲ್ಲ, ಅಥವಾ ನಾನು ಹೀಗೆ ಪರ್ಫೆಕ್ಟಾಗಿ ಹೀಗೆ ಬೆಳೆಸ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಯಾವುದೇ ಮಗು ಬೆಳಿಬೇಕಾದ್ರೆ ಅದಕ್ಕೊಂದು ಸ್ವೇಚ್ಛೆಯಾದ ಒಂದು ವಾತಾವರಣ ಇರಬೇಕು. ಅದೊಂದು ಭಯ ಇರಬಾರ್ದು ಅದರಲ್ಲಿ. ಅದೇ ಈ ಥರ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಆಗಲಿ, ಒಂದು ಇನ್ಸೆಕ್ಯೂರಿಟಿ ಬೆಳೆಯೋದಾಗಲಿ, ತನ್ನಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ಅಂದ್ಕೊಳ್ಳೋದಾಗಲಿ, ಈ ರೀತಿಯ ಭಾವನೆಗಳು ಮಕ್ಕಳಿಗೆ ಬರಬಾರ್ದು. ಯಾವುದೇ ಮಕ್ಕಳಾಗಲಿ ಅದು. ಆ ವಾತಾವರಣನ ಕೊಡುವಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ ಆಗುತ್ತೆ. ನಾಟ್ ಜಸ್ಟ್ ಫಾರ್ ಮೈ ಓನ್ ಚಿಲ್ಡ್ರನ್. ದ ಸೊಸೈಟಿ ಹ್ಯಾಸ್ ಟು ಚೇಂಜ್ ನಾವು. ಸ್ಟಿಲ್ ಇವಾಗ ಎಷ್ಟೋ ಪರವಾಗಿಲ್ಲ, ಅಟ್ಲೀಸ್ಟ್ ನಮಗೀಗ ಸುಪ್ರೀಂ ಕೋರ್ಟ್ ಈ ಥರ ಎಲ್ಲ ಕೊಟ್ಟಿರೋದ್ರಿಂದ ಈಗ ಹೆಸರು ಹಾಕೋ ಅವಶ್ಯಕತೆ ಇಲ್ಲ, ಸಿಂಗಲ್ ಪೇರೆಂಟ್ ಅಂತ ಕೊಡ್ಬೋದು ಅಂತೆಲ್ಲ ಇವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋದ್ರಿಂದ ಎಷ್ಟೋ ವಾಸಿ. ಆದ್ರೂ ಐ ಟೆಲ್ ಯು, ಸ್ಕೂಲಲ್ಲಿ ಟೀಚರ್ಸ್ ಸ್ಟಿಲ್ ನಾಟ್ ಎಜುಕೇಟೆಡ್ ಆನ್ ದಿಸ್. ಅವ್ರು ಎಷ್ಟೋ ಸತಿ ಸಿಂಗಲ್ ಪೇರೆಂಟ್ ಇರೋ ಮಕ್ಕಳಿಗೆ ಅವರು ತುಂಬ ರೂಢಾಗಿ ಮಾತಾಡಿರೋದಿದೆ, ಅದನ್ನು ಹೇಳಿರೋದಿದೆ, ಬೈದಿರೋದಿದೆ, ನಾವು ನೋಡಿದ್ದೀವಿ ಅದನ್ನೆಲ್ಲ. ಸೊ ಇಟ್ ಈಸ್ ಬರೀ ಆಗ ಒಂದು ಕಡೆಯಿಂದ ಅಷ್ಟೇ ಆಗಲ್ಲ. ಇದು ಒಂದು ವ್ಯಕ್ತಿತ್ವ ಬೆಳಿಬೇಕಾದ್ರೆ, ರೆಹಮಾನ್ ಅವ್ರು ಹೀಗೆ ಆಗಬೇಕಾದ್ರೆ ಅದಕ್ಕೊಂದು 100 ಕಾರಣಗಳಿರುತ್ತೆ, 100 ಜನ ಸೇರಿರ್ತಾರೆ. ಅವರೆಲ್ಲರ ಎನರ್ಜಿ ಹ್ಯಾಸ್ ಮೇಡ್ ಯು ವಾಟ್ ಎವರ್ ಇಟ್ ಹ್ಯಾಸ್ ಮೇಡ್ ಮೀ. ಸೊ ಆ್ಯಸ್ ಫಾರ್ ಮೀ, ವಾಟ್ ಎವರ್ ವಿ ಆರ್ ಮೇಡ್ ಔಟ್ ಆಫ್ ಸೋ ಮೆನಿ ಬ್ರೈನ್ಸ್, ಮೈಂಡ್ಸ್, ಸೋಲ್ಸ್, ಎಮೋಷನ್ಸ್ ಎಲ್ಲದೂ ಸೇರಿ ನಾವು ಆಗಿರ್ತೀವಿ. ಹಾಗಾಗಿ ಇಟ್ ಬಿಕಮ್ಸ್ ಅ ಲಾಟರ್ ಐ ಥಿಂಕ್ ಬಿಗರ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಇವತ್ತಿನ ದಿನಗಳಲ್ಲಿ ಸಿಂಗಲ್ ಪೇರೆಂಟ್ ಅನ್ನೋ ಅಂಥದ್ದು ಎಲ್ಲ ಥರ ಕಾರಣಾಂತರದಿಂದಾಗಿ ಡೈವೋರ್ಸ್ ಕೇಸ್ ಹೆಚ್ಚಾಗಿರೋದು, ಸೆಪ್ರೇಟ್ ಆಗುವಂಥದ್ದು, ಪೇರೆಂಟ್ಸ್ ಸೆಪ್ರೇಟ್ ಆಗುವಂಥದ್ದು, ಇದೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಟೀಚರ್ ಮೇಲೆ ಇವಾಗ ನಿಜವಾಗ್ಲೂ ಜವಾಬ್ದಾರಿ ಜಾಸ್ತಿ. ಹೆಚ್ಚು ಸಮಯ ಕರೆಕ್ಟ್, ಹೆಚ್ಚು ಸಮಯ ಅವ್ರ ಜೊತೆನೇ ಇರ್ತಾರೆ. ಅವ್ರು ನಮ್ಮ ಜೊತೆ ಕಾಲ ಕಳೆಯೋದೇ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಿರುವಾಗ ಐ ಥಿಂಕ್ ದೇ ಹ್ಯಾವ್ ಮಚ್ ಮೋರ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ದ್ಯಾನ್ ನಮ್ಮ ಟೈಮಲ್ಲಿ ಇರೋಕ್ಕಿಂತ ಅವ್ರಿಗೆ ಜಾಸ್ತಿ ಇದೆ. ಭಾನುವರೆ, ಇಲ್ಲಿ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಯಸ್ತೇನೆ. ಮಗುವಿಗೆ ಚೈಲ್ಡ್ ರೈಟ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಂದು ಮಗುವಿಗೆ ಒಬ್ಬ ತಂದೆಯ ಪ್ರೀತಿ ಕೂಡ ಬೇಕಾಗತ್ತೆ, ತಾಯಿಯ ಪ್ರೀತಿ. ಇಟ್ಸ್ ಬೌಂಡ್ ಟು ನ್ಯಾಚುರಲ್. ಇಟ್ ಶುಡ್ ಬಿ, ಇಟ್ ಇಸ್ ಹೌ ದಟ್ ಶುಡ್, that's how it should be. Yes, but in this case ಈಗ IVF through single parenting ಇದ್ದಾಗ ಆ ಮಗು ಎಲ್ಲೋ ಒಂದು ಕಡೆ ಆ ತಂದೆಯ ಪ್ರೀತಿಯಿಂದ ವಂಚಿತ ಆಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಪರ್ಸ್ಪೆಕ್ಟಿವ್, ನೀವು ಯಾವ ರೀತಿ ನೋಡ್ತೀರಾ ಇದು? ಅದೇ ಹೇಳ್ತಿದ್ದೀನಲ್ಲ, ಈಗ ನೋಡಿ, ಮದುವೆ ಆಗಿ ಅಪ್ಪ ಅಮ್ಮ ಇಬ್ಬರು ಇದ್ರೂ ಸಹ ಡೈವೋರ್ಸ್ ಆದಮೇಲೆ ಅದು ವಂಚಿತ ಆಗ್ತಾನೆ ಇದೆಯಲ್ಲ. ಇಫ್ ಅಟ್ ಆಲ್ ಎವ್ರಿ ಪೇರೆಂಟ್ ಕುಡ್ ಥಿಂಕ್ ಆನ್ ದೋಸ್ ಲೈನ್ಸ್. ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಆಗ್ತಾ ಇದೆ. ಹೌದು, ಆಫ್ ಕೋರ್ಸ್ ಹೌದು, ಇಟ್ ವಿಲ್ ಎಫೆಕ್ಟ್. ಬಟ್ ನನಗನ್ಸೋದು ಈ ಕೇಸಲ್ಲಿ ಫ್ರಮ್ ದ ಡೇ ಒನ್ ಯು ಆಲ್ರೆಡಿ ಡೋಂಟ್ ಹ್ಯಾವ್, ಸೊ ಅಟ್ಯಾಚ್ಮೆಂಟೇ ಇರಲ್ಲ, ಅಥವಾ ಮೇ ಬಿ ಮಕ್ಕಳಿಗೆ ಆ ಕಾನ್ಸೆಪ್ಟೇ ಇನ್ನೂ ಗೊತ್ತಾಗ್ತಾ ಇರಲ್ಲ ಅನ್ಸುತ್ತೆ, ಅನ್ಲೆಸ್ ಐ ಮೇಕ್ ದೆಮ್ ರಿಯಲೈಸ್. ಈಗ ನಾವು ಎಲ್ಲಿ ತಂದೆ ತಾಯಿ ಇರ್ತಾರೆ, ಮಕ್ಕಳಿಗೆ ಹುಟ್ಟಿದಾಗಿಂದ ನೋಡು ಅಪ್ಪ ಬಂದರು ಅಂತ ಟ್ರೈನಿಂಗ್ ದ ಕಿಡ್. ಇದಪ್ಪ ಇವ್ರ ಮಾಮ, ತಾತ, ಅಜ್ಜಿ, ವಿ ಆರ್ ಟ್ರೈನಿಂಗ್ ದ ಚೈಲ್ಡ್. ಅಮ್ಮನ ಮಾತ್ರ ಅದು ಗೊತ್ತಿದೆ, ಅದಕ್ಕೆ ಹುಟ್ಟುತ್ತಾನೆ ಕನೆಕ್ಷನ್ ಬರೋದು ಅಮ್ಮನ ಜೊತೆ. ರೂಢಿ ಮಾಡಿ ಹೇಳ್ತಾ ಇದ್ದೀನಿ, ಅಪ್ಪ ಬಂದ್ರೆ ಹಿಂಗೆ ಕಾಲಿಗೆ ನಮಸ್ಕಾರ ಮಾಡು, ಚಂದ ಮಾಡಿ ಮುದ್ದು ಮಾಡು, ಇನ್ನೇನೋ ಮಾಡು. ಸೊ ಐ ಆಮ್ ಆಸ್ಕಿಂಗ್ ದ ಚೈಲ್ಡ್ ಟು ರಿಪೀಟ್ ದ ಸೇಮ್ ಥಿಂಗ್ ಡೇ ಟು ಡೇ, ಪ್ರಿಪೇರಿಂಗ್ ದ ಚೈಲ್ಡ್ ಟು ಬಿಹೇವ್ ಇನ್ ಅ ಸರ್ಟನ್ ಮ್ಯಾನರ್. ಫಾದರ್ ಅಂದರೆ ನೀನು ಈ ಥರ ನಡ್ಕೋ, ಮಾಮ ಅಂದರೆ ಹೀಗೆ ನಡ್ಕೋ ಅಂತ ಹೇಳ್ತಾ ಇರ್ತೀನಿ. ಸೊ ಐ ಆಮ್ ಟ್ರೈನಿಂಗ್ ಫಾರ್ ಎವ್ರಿ ರಿಲೇಷನ್ಶಿಪ್. ಅದು ತಂದೆ ಪ್ರೀತಿಗಿಂತ ಹೆಚ್ಚಾಗಿ ದೆ ಲುಕ್ ಫಾರ್ ಅ ಮೇಲ್ ಮಾಡೆಲ್ ಒಂದು. ಅದು ಯಾವಾಗ ನಾನು ಅಬ್ಸರ್ವ್ ಮಾಡಿರೋದು, ಸ್ಪೆಷಲಿ ಗಂಡು ಮಕ್ಕಳಾದರೆ ಅವ್ರು ಸ್ವಲ್ಪ ಟೀನೇಜ್ ಕಡೆಗೆ ಬರ್ತಾ ಇರ್ತಾರಲ್ಲ, ಅವ್ರಿಗೆ ಒಂದು ಮಾಚೋಯಿಸಮ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ.
10 ವರ್ಷ 8 ವರ್ಷ ಆಗ್ತಿದೆ ಅಂದಾಗ ಅವರಿಗೆಲ್ಲ ಮಾಚೋನೇ ಇಷ್ಟ ಆಗೋದು. ನೋಡಿ ರಸ್ತೆಲೆಲ್ಲ ಆಟ ಆಡ್ತಾ ಇರ್ತಾರೆ ಹುಡುಗರು, ಈ ಪೊಲೀಸ್ ಥರ ಅವನೊಬ್ಬ ರೌಡಿ ಥರನೋ ಇವಾಗಿಲ್ಲ ಈ ಥರ ಆಟ ಆಡ್ತಾ ಇದ್ದಾರೆ ಹುಡುಗರೆಲ್ಲ. ಈಗ ಕೋಲ್ ಇಟ್ಕೊಂಡು ಬರ್ದು ಹಂಗೆ ಕಣೋ ಹಿಂಗೆ ಕಣೋ ಅಂತ ವಾಟ್ ಎವರ್ ದೇ ಆರ್ ವಾಚಿಂಗ್ ಅನ್ ದ ಫಿಲ್ಮ್, ದೇ ವಾಂಟ್ ಟು ಬಿ ದ ಸೇಮ್. ಅಂದರೆ ಅವನಿಗೆ ಮಾಚೋ ಬೇಕಾಗ್ತಾ ಇರುತ್ತೆ ಅಲ್ಲಿ. ಅದು ಪ್ರೀತಿಗಿಂತ ಹೆಚ್ಚಾಗಿ ಹಿ ವಾಂಟ್ಸ್ ಟು ಸಿ ಪ್ರಾಬ್ಲಿ ಮಚ್ ಮೋರ್ ದೆನ್ ಅವನು ಹೇಗೆ ಬೆಳಿಬೇಕು, ಅವನು ಏನಾಗಬೇಕು ಅಂತ ಅವನಿಗೆ ಅದು ಏನು ಅಟ್ರಾಕ್ಟ್ ಆಗಿದೆಲ್ಲ ಆ ಮಾಚೋನೆಸ್, ಅದನ್ನು ಅವ್ನು ನೋಡ್ತಾ ಇರ್ತಾನೆ. ಐ ಆಮ್ ಶ್ಯೂರ್ ಅದು ಬರೀ ಒಂದು ತಾಯಿ ಆದಾಗ ಹಿ ಕಾಂಟ್ ಲುಕ್ ಇನ್ ಟು ಅ ಮಾಚೋನೆಸ್ ಪ್ರಾಬಲಿ. ಬಟ್ ಡೈವೋರ್ಸ್ ಕೇಸಸಲ್ಲಿ ಏನಾಗುತ್ತಂದರೆ ಮಕ್ಳಿಗೆ ಎರಡನ್ನೂ ನೋಡಿಬಿಟ್ಟಿರ್ತಾರೆ ಆ್ಯಂಡ್ ಈ ಪ್ರಾಕ್ಟೀಸು ಆಗಿಬಿಟ್ಟಿರುತ್ತೆ ಅವಕ್ಕೆ. ಆ್ಯಂಡ್ ಸಡನ್ಲಿ ಇವತ್ತಿದ್ದವ್ರು ನಾಳೆ ಇಲ್ಲವೇ ಇಲ್ಲ ಮನೇಲಿ. ಐ ಥಿಂಕ್ ಅದು ತುಂಬ ಆಘಾತವಾದದ್ದು. ಹತಾಶೆಗೊಳಗಾಗುವಂಥ ಸಂದರ್ಭಗಳು ಬರುತ್ತೆ, ಸಾಧ್ಯಗಳಿದೆ ಅದಕ್ಕೆ. ಇದರಲ್ಲಿ ಏನಾಗುತ್ತಂದರೆ ಮನೆ ವಾತಾವರಣ ಹಾಗೇ ಇದೆ, ಇಲ್ಲಿ ಏನು ಬದಲಾಗ್ತಾ ಇಲ್ಲ. ಮನೆ ವಾತಾವರಣ ನಾವು ಎಷ್ಟು ಜನ ಇದ್ದೀವಿ ಅಷ್ಟೇ ಜನ ಇದ್ದೀವಿ. ಇಲ್ಲೇನು ಜಗಳ ಆಡಿಲ್ಲ ನಾನು, ಯಾವುದೂ ಒಂದು ಕಹಿಯಾದ ಘಟನೆ ಆಗಿಲ್ಲ, ಅಥವಾ ಇಲ್ಲೇನೋ ಸಡನ್ನಾಗಿ ಇವತ್ತಿದ್ದವ್ರು ನಾಳೆ ಇಲ್ಲ, ಆ ಥರದ ಸನ್ನಿವೇಶ ಇಲ್ಲ. ನನ್ನ ಇದು ಹೈಪೋಥೆಟಿಕಲ್ ಆಗಿ ನಾನು ಇದೇನು ನಾನು ಯೋಚನೆ ಮಾಡಿದಲ್ಲ ಏನಲ್ಲ, ನೀವು ಕೇಳ್ತಿರೋದ್ರಿಂದ ಓನ್ಲಿ ಡಿಸ್ಕಸಿಂಗ್ ಇಟ್ ವಿತ್ ಯು ಕುಡ್ ಬಿ ಅ ಪಾಸಿಬಿಲಿಟಿ ಅಂತ. ಅಂದ್ರೆ ಇಲ್ಲದೆ ಇರೋದನ್ನ ನಾನೇನು ಕಲ್ಪನೆ ಮಾಡ್ಕೊಂಡಿರಲ್ವಲ್ಲ. ಬಟ್ ಮಗು ಬೆಳೀತಾ ಬೆಳೀತಾ ಹತ್ತಿರದಲ್ಲಿ ಆಸುಪಾಸಲ್ಲಿ ನೋಡಿದಾಗ ಅಥವಾ ರಿಲೇಟಿವ್ಸ್ ಅಲ್ಲೇ ನೋಡಿದಾಗ ಇಲ್ಲೊಂದು ಕ್ಯಾರೆಕ್ಟರ್ ಇದೆ, ದೀಸ್ ಪೀಪಲ್ ಕಾಲ್ ದೆಮ್ ಡ್ಯಾಡ್, ಅಪ್ಪ ಪಪ್ಪ ಅಂತ ಕರಿತಾ ಇದ್ದಾರೆ. ಬಟ್ ನನ್ನ ಲೈಫಲ್ಲಿ ಅದಿಲ್ಲ. ಸೊ ಅಫ್ಕೋರ್ಸ್ ನಿಮಗೆ ಈ ಕ್ವೆಶನ್ಸ್ ಎದುರಾಗುತ್ತೆ, ಅಫ್ಕೋರ್ಸ್ 100% ಕೇಳ್ತಾರೆ. 8 ವರ್ಷದಿಂದ 12 ವರ್ಷ ತನಕ ಬರ್ತಾರೆ ನೋಡಿ ಮಕ್ಕಳು, ಅವರಿಗೆ ಯಾವುದು ಒಟ್ಟಿನಲ್ಲಿ ದೇ ವಾಂಟ್ ಅ ಕಂಪ್ಲೀಟ್ ಪಿಕ್ಚರ್. ಆಮೇಲೆ